ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ. ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಕೊನೆಗೂ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ. ನನ್ನ ಮುಂದೆ ಬೇರೆ ಏನು ಆಯ್ಕೆ ಇದೆ? ಸಿಎಂ ಕುರ್ಚಿ ಆಸೆ ಕೈ ಬಿಟ್ರ? ಹಾಗಾದ್ರೆ ಡಿಸಿಎಂ ಡಿಕೆಶಿ. ನನ್ನ ಮುಂದೆ ಬೇರೆ ಆಯ್ಕೆ ಇಲ್ಲ ಅಂತಿದ್ದಾರೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಪಟ್ಟದ ಮೇಲೆ ನನಗೆ ಯಾವುದೇ ಆಸೆ ಇಲ್ಲ ಅಂತ ಒಂದ್ ಕಡೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಆ ಕಡೆ 5 ವರ್ಷ ನಾನೇ ಸಿಎಂ, ಅದ್ರಲ್ಲಿ ಏನ್ರಿ ಅನುಮಾನ? ಬಿಜೆಪಿ ಅವರು ಹೇಳ್ತಿದ್ದಾರೆ, ಬಿಜೆಪಿ ಅವರನ್ನು ಹೈಕಮಾಂಡ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಮುಖಾಂತರ ನಾವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ರಾಜಕೀಯವಾಗಿ ಅತಿ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ, ಪ್ರಮುಖವಾಗಿ ಬಿಜೆಪಿ ಅವರು ಏನು ಕಾಯ್ತಾ ಇದ್ರು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಂತೆ ಆಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಏನ್ ಹೇಳಿದ್ರು, ಅದಕ್ಕೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು, ಬನ್ನಿ ನೋಡೋಣ. ಹೌದು ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು ಅವರು? ನಮ್ಮ ಹೈಕಮಾಂಡ. ಹೌದು ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು ಅವರು? ನಮ್ಮ ಹೈಕಮಾಂಡ. I have to stand by him, I support him, and I don't have any objection to it. Whatever the party high command does and whatever he desires, it will be fulfilled. Currently, the party is not backing this right now because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK. ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ. ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಕೊನೆಗೂ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ. ನನ್ನ ಮುಂದೆ ಬೇರೆ ಏನು ಆಯ್ಕೆ ಇದೆ? ಸಿಎಂ ಕುರ್ಚಿ ಆಸೆ ಕೈ ಬಿಟ್ರ? ಹಾಗಾದ್ರೆ ಡಿಸಿಎಂ ಡಿಕೆಶಿ. ನನ್ನ ಮುಂದೆ ಬೇರೆ ಆಯ್ಕೆ ಇಲ್ಲ ಅಂತಿದ್ದಾರೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಪಟ್ಟದ ಮೇಲೆ ನನಗೆ ಯಾವುದೇ ಆಸೆ ಇಲ್ಲ ಅಂತ ಒಂದ್ ಕಡೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಆ ಕಡೆ 5 ವರ್ಷ ನಾನೇ ಸಿಎಂ, ಅದ್ರಲ್ಲಿ ಏನ್ರಿ ಅನುಮಾನ? ಬಿಜೆಪಿ ಅವರು ಹೇಳ್ತಿದ್ದಾರೆ, ಬಿಜೆಪಿ ಅವರನ್ನು ಹೈಕಮಾಂಡ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಮುಖಾಂತರ ನಾವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ರಾಜಕೀಯವಾಗಿ ಅತಿ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ, ಪ್ರಮುಖವಾಗಿ ಬಿಜೆಪಿ ಅವರು ಏನು ಕಾಯ್ತಾ ಇದ್ರು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಂತೆ ಆಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಏನ್ ಹೇಳಿದ್ರು, ಅದಕ್ಕೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು, ಬನ್ನಿ ನೋಡೋಣ. ಹೌದು ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು ಅವರು? ನಮ್ಮ ಹೈಕಮಾಂಡ. ಹೌದು ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು ಅವರು? ನಮ್ಮ ಹೈಕಮಾಂಡ. I have to stand by him, I support him, and I don't have any objection to it. Whatever the party high command does and whatever he desires, it will be fulfilled. Currently, the party is not backing this right now because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK. ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ. ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಕೊನೆಗೂ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ. ನನ್ನ ಮುಂದೆ ಬೇರೆ ಏನು ಆಯ್ಕೆ ಇದೆ? ಸಿಎಂ ಕುರ್ಚಿ ಆಸೆ ಕೈ ಬಿಟ್ರ? ಹಾಗಾದ್ರೆ ಡಿಸಿಎಂ ಡಿಕೆಶಿ. ನನ್ನ ಮುಂದೆ ಬೇರೆ ಆಯ್ಕೆ ಇಲ್ಲ ಅಂತಿದ್ದಾರೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಪಟ್ಟದ ಮೇಲೆ ನನಗೆ ಯಾವುದೇ ಆಸೆ ಇಲ್ಲ ಅಂತ ಒಂದ್ ಕಡೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಆ ಕಡೆ 5 ವರ್ಷ ನಾನೇ ಸಿಎಂ, ಅದ್ರಲ್ಲಿ ಏನ್ರಿ ಅನುಮಾನ? ಬಿಜೆಪಿ ಅವರು ಹೇಳ್ತಿದ್ದಾರೆ, ಬಿಜೆಪಿ ಅವರನ್ನು ಹೈಕಮಾಂಡ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಮುಖಾಂತರ ನಾವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ರಾಜಕೀಯವಾಗಿ ಅತಿ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ, ಪ್ರಮುಖವಾಗಿ ಬಿಜೆಪಿ ಅವರು ಏನು ಕಾಯ್ತಾ ಇದ್ರು ಅದೆಲ್ಲದಕ್ಕೂ ಕೂಡ
ಬ್ರೇಕ್ ಬಿದ್ದಂತೆ ಆಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಏನ್ ಹೇಳಿದ್ರು, ಅದಕ್ಕೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, ಬನ್ನಿ ನೋಡೋಣ. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ನಮ್ಮ ಹೈಕಮಾಂಡ. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ನಮ್ಮ ಹೈಕಮಾಂಡ. I have to stand by him, I support him, and I don't have any objection to it. Whatever the party high command tells and whatever it desires, it will be fulfilled. Currently, the party is not backing this right now because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK Shivakumar. ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ. ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಕೊನೆಗೂ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ. ನನ್ನ ಮುಂದೆ ಬೇರೆ ಏನು ಆಯ್ಕೆ ಇದೆ? ಸಿಎಂ ಕುರ್ಚಿ ಆಸೆ ಕೈ ಬಿಟ್ರ? ಹಾಗಾದ್ರೆ ಡಿಸಿಎಂ ಡಿಕೆಶಿ. ನನ್ನ ಮುಂದೆ ಬೇರೆ ಆಯ್ಕೆ ಇಲ್ಲ ಅಂತಿದ್ದಾರೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಪಟ್ಟದ ಮೇಲೆ ನನಗೆ ಯಾವುದೇ ಆಸೆ ಇಲ್ಲ ಅಂತ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಆ ಕಡೆ 5 ವರ್ಷ ನಾನೇ ಸಿಎಂ, ಅದ್ರಲ್ಲಿ ಏನ್ರಿ ಅನುಮಾನ? ಬಿಜೆಪಿಯವರು ಹೇಳ್ತಿದ್ದಾರೆ, ಬಿಜೆಪಿಯವರ ಹೈಕಮಾಂಡ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಮುಖಾಂತರ ನಾವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ರಾಜಕೀಯವಾಗಿ ಅತಿ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ, ಪ್ರಮುಖವಾಗಿ ಬಿಜೆಪಿಯವರು ಏನ್ ಕಾಯ್ತಾ ಇದ್ರು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಂತೆ ಆಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಏನ್ ಹೇಳಿದ್ರು, ಅದಕ್ಕೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, ಬನ್ನಿ ನೋಡೋಣ. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ನಮ್ಮ ಹೈಕಮಾಂಡ. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ನಮ್ಮ ಹೈಕಮಾಂಡ. I have to stand by him, I support him, and I don't have any objection to it. Whatever the party high command tells and whatever it desires, it will be fulfilled. Currently, the party is not backing this right now because your supporters said you have sacrificed so much for the party. I don't want to discuss anything. All lakhs of workers have supported this party. It is not only DK Shivakumar.